ವಿಶೇಷತೆ ಏನು? ಕರ್ಗದ ಪೌರಾಣಿಕ ಹಿನ್ನೆಲೆ ಏನು? ಕರಗದ ಪೌರಾಣಿಕ ಹಿನ್ನೆಲೆ ನಮ್ಮಲ್ಲಿ ಎರಡು ಇತಿಹಾಸಗಳಿದೆ. ಒಂದು ಮಹಾಭಾರತ, ಮತ್ತೊಂದು ರಾಮಾಯಣ. ರಾಮಾಯಣದಲ್ಲಿ ಒಬ್ಬೊಬ್ಬ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಅಲ್ಲಿ ಭಗವಂತ ಅವತಾರವನ್ನು ಎತ್ತಿದ್ದ. ಆದರೆ ಮಹಾಭಾರತದಲ್ಲಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮನಾಗಿ, ಹಾಗೆ ಪಂಚಮಹಾಭೂತಗಳ ಅಂಶಗಳಾಗಿರ್ತಕ್ಕಂಥ ಪಂಚಪಾಂಡವರು, ಹಾಗೆ ಆದಿಶಕ್ತಿ ಸ್ವರೂಪಿಣಿಯಾದಂಥ ದ್ರೌಪದಿ ದೇವಿ, ಅಗ್ನಿಯಿಂದ ಹುಟ್ಟಿರ್ತಕ್ಕಂಥಳು, ಅಗ್ನಿ ಸ್ವರೂಪಿಣಿ, ಅಗ್ನಿಯಲ್ಲಿ ಹುಟ್ಟಿದಂಥ ದ್ರೌಪದಿ ಮಾತೆ ಅವತಾರವನ್ನು ಎತ್ತಿರ್ತಾರೆ. ಇವರು ಸ್ವರ್ಗಾರೋಹಣ ಕಾಲದಲ್ಲಿ, ಮಹಾಭಾರತದ ಕೊನೆಯ ಹಂತ ಸ್ವರ್ಗಾರೋಹಣ ಕಾಲದಲ್ಲಿ ಈ ಪಂಚಪಾಂಡವರು ದ್ರೌಪದಿ ಸಮೇತ ಹೋಗ್ತಕ್ಕಂಥ ಸಮಯದಲ್ಲಿ ದ್ರೌಪದಿ ದೇವಿ ಮೊದಲು ಮೂರ್ಛೆ ಬಿದ್ದು ಬಿಡ್ತಾಳೆ. ಅದು ಅನೇಕರ ಸಂಹಾರ ಆಗಿರುತ್ತದೆ. ಅದು ಒಬ್ಬೊಬ್ಬ ರಾಕ್ಷಸ ಮಾತ್ರ ಆ ದ್ರೌಪದಿಯನ್ನು ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾನೆ. ಆಗ ಆ ದ್ರೌಪದಿಯನ್ನು ಕೆಣಕ್ತಾ ಇರ್ತಕ್ಕಂಥ ಸಮಯದಲ್ಲಿ ಕೋಪಿಷ್ಟಲಾದಂಥ ದ್ರೌಪದಿ ದೇವಿ ಆದಿಶಕ್ತಿ ಸ್ವರೂಪಿಣಿಯಾಗಿ ಆಕಾಶ ಮತ್ತು ಭೂಮಿ ಉದ್ದಕ್ಕೂ ಬೆಳೆದುಬಿಟ್ಟು ತನ್ನ ಬೆವರಿನ ಮೂಲಕವಾಗಿ ಒಂದು ಸೈನ್ಯದ ಪಡೆಯನ್ನು ಸೃಷ್ಟಿ ಮಾಡ್ತಾಳೆ. ಆ ಸೈನ್ಯದ ಪಡೆ ತನ್ನ ಬೆವರಿನಿಂದ ಬರ್ತಕ್ಕಂಥ ಆ ಒಂದು ಪಡೆಯೇ ಇವತ್ತು ವೀರಕುಮಾರರು ಅಂತ ಹೇಳ್ತೀವಿ. ಅಂದರೆ ನಮ್ಮಲ್ಲಿ ಜಜಮಾನರು, ಗೌಡರು, ಗಂಟೆ ಪೂಜಾರಿಗಳು ಮತ್ತು ಏನೇನು ಇವತ್ತು ಇದ್ದಾರೆ ಎಲ್ಲ ಅದೇ ಆ ತಾಯಿ ಸೃಷ್ಟಿ ಮಾಡಿರ್ತಕ್ಕಂಥ ಆ ಜನನೇ ಇವತ್ತು ನಾವು ಈ ವನ್ನಿಕುಲ ಕ್ಷತ್ರಿಯ ರೂಪದಲ್ಲಿ ವೀರಕುಮಾರರಾಗಿ ಇವತ್ತು ಈ ಒಂದು ಹಸಿ ಕರಗ ನಡೀತಕ್ಕಂಥದ್ದು. ಇವತ್ತು ತಾವೇನು ಹೇಳಿದ್ರಿ, ಆ ತಾಯಿ ಹೇಳಿದಂತೆ ನಾನು 3 ದಿನಗಳ ಕಾಲ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಹಸಿ ಕರಗದ ರೂಪದಲ್ಲಿ ಆ ತಾಯಿ ಪ್ರಕೃತಿಯಿಂದ ಆಹ್ವಾನಿತಳಾಗಿ ಆದಿಶಕ್ತಿ ಸ್ವರೂಪದ ದ್ರೌಪದಿ ದೇವಿ ಇವತ್ತು ಹಸಿ ಕರಗ ರೂಪದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಆಸೀನರಾಗಿದ್ದಾಳೆ. ಎಲ್ಲರೂ ಕೂಡ ಆ ತಾಯಿಯ ದರ್ಶನವನ್ನು ನೀಡಿರ್ತಕ್ಕಂಥದ್ದು ಇದೇ ಹಸಿ ಕರಗ. ಇನ್ನು ಪೇಟೆ ಕರಗ ಅಂತ ಹೇಳಿದ್ರೆ ಕೊನೆಯ ಹಂತದಲ್ಲಿ ನಾಳಿದ್ದು ಅಂದರೆ 12ನೇ ತಾರೀಕು ಶನಿವಾರ ನಡೀತಕ್ಕಂಥದ್ದು. ಈ ಹಸಿಕ ರೂಪದಲ್ಲಿರ್ತಕ್ಕಂಥ ಆ ತಾಯಿಯನ್ನು ನಮ್ಮ ಈ ಮಲ್ಲಿಗೆ ಹೂಗಳಿಂದ ಆ ತಾಯಿಯನ್ನು ಅಲಂಕಾರ ಮಾಡಿಬಿಟ್ಟು ಪೇಟೆ ಕಡೆ ರೂಪದಲ್ಲಿ ಈ ಒಂದು ಏನು ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಏನು ಬೆಂಗಳೂರು ನಗರ ಇತ್ತಲ್ಲ, ಆ ಬೆಂಗಳೂರು ನಗರ ಆ ಬೌಂಡ್ರಿ ಒಳಗೇನೆ ಇವತ್ತು ಕೂಡ ಕರಗ ಮಹೋತ್ಸವ ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡಿ ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಕ್ಕಂಥದ್ದು. ಈ ಒಂದು ತಾಯಿಯ ದರ್ಶನದ ಭಾಗದಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪ ಕರ್ಮಗಳು ಕಳೀತದೆ. ನಮ್ಮಲ್ಲಿರ್ತಕ್ಕಂಥ ಅನೇಕ ಭಾವರೋಗಗಳೆಲ್ಲ ಹೋಗ್ತದೆ. ಆ ಭಾವರೋಗಗಳೆಲ್ಲ ಕಳೆಯೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಭಾವನೆ, ಭಕ್ತಿ ಈ ಜನಗಳು ಇರೋದ್ರಿಂದ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಆ ತಾಯಿಯ ದರ್ಶನಕ್ಕಾಗಿ ಇವತ್ತು ಬರ್ತಾ ಇದ್ದಾರೆ. ಬಂದು ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹೂವಿನ ಆಕಾರ ಅಂತ ಹೇಳಿದ್ರೆ, ಈಗ ನಾವು ನಿರಾಕಾರ ಸ್ವರೂಪ ಅಂತ ಹೇಳ್ತೀವಿ. ಆದಿಶಕ್ತಿ ಸ್ವರೂಪ ನಿರಾಕಾರ ಸ್ವರೂಪಿಣಿ. ಯಾಕೆಂದರೆ ನೀವು ಅಗ್ನಿಯಲ್ಲೇ ಈ ತಾಯಿ ಹೋಗ್ತಾಳೆ. ಅಗ್ನಿ ರೂಪದಲ್ಲಿ ಆತ ಇರುವಾಗ ಏನಾಗ್ತದೆ ಅಂದರೆ, ಈ ಕಳಶ ರೂಪದಲ್ಲಿ ಆ ತಾಯಿ ಬರ್ತಾಳೆ. ಕಳಶ ರೂಪದಲ್ಲಿ ಇರ್ತಕ್ಕಂಥದ್ದನ್ನೇ ಇವತ್ತು ಕರಗ. ಕಳಶ ಒಂದು ಕಳಶದ ರೂಪವೇ ಇವತ್ತು ನೀವು ಕರಗದ ರೂಪ ನೋಡ್ತಾ ಇದ್ರೆ ಅದೇನೇ ಕಳಶದ ರೂಪ ಇರ್ತಕ್ಕಂಥದ್ದು. ಕರಗದ ರೂಪದಲ್ಲಿ ಎಲ್ಲರೂ ಕೂಡ ದರ್ಶನವನ್ನು ಕೊಡ್ತಕ್ಕಂಥದ್ದು ಆದಿಶಕ್ತಿ ಸ್ವರೂಪಿಣಿ, ನಿರಾಕಾರ ಸ್ವರೂಪಿಣಿಯಾಗಿ ಇವತ್ತು ಅದು ಕರಗದ ರೂಪದಲ್ಲಿ ನಿಮಗೆ ಕಳಶ ರೂಪದಲ್ಲಿ ಆ ತಾಯಿಯ ದರ್ಶನವನ್ನು ನೀಡ್ತಾ ಇರ್ತೀವಿ. ಇದನ್ನೇ ಕರಗ ಮಹಾಶಕ್ತಿ ಅಂತ, ಕರಗ ಅಂತ ನಾವು ಹೇಳ್ತೀವಿ. ಇದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ದೇವಸ್ಥಾನವನ್ನು ಕೆಂಪೇಗೌಡರೇ ಕಟ್ಟಿಸಿರ್ತಕ್ಕಂಥದ್ದು. ಅಂದರೆ ಕೆಂಪೇಗೌಡರಿಂದ ಮೊದಲು ಈ ದೇವಸ್ಥಾನ ಇತ್ತು. ಇದು ಒಂದು ಕಾಡು ಪ್ರದೇಶ ಇತ್ತು. ಮೂಲತಃ ಇದು ಏನು ದಕ್ಷಿಣ ಭಾರತ ಕಾಡು ಪ್ರದೇಶ ಇಲ್ಲಿ ಏನು ಇತ್ತಲ್ಲ, ಇದು ಜನಮೇಜಯ ಅಂದರೆ 3400 ಅಥವಾ 4000 ವರ್ಷಗಳ ಹಿಂದೆ ಮಹಾಭಾರತ ನಡೆದಿತ್ತು ಅಂತಕ್ಕಂಥದ್ದು ನಮಗೆ ಕಾಣಬರುತ್ತೆ. ಈ ಮಹಾಭಾರತ ಏನು 3500-3800 ವರ್ಷಗಳ ಹಿಂದೆ ಈ ಜನಮೇಜಯ ಅಂತ ಆತನಿಗೆ ಅನೇಕ ರೀತಿಯ ಕಾಯಿಲೆಗಳು ಬಂದ್ಬಿಟ್ಟಿರುತ್ತೆ. ಆತನ ಕಾಯಿಲೆಗಳು ವಾಸಿಯಾಗೋದಿಲ್ಲ. ಅಂದರೆ ಆಗೇನು ಮಾಡ್ತಾರೆ, ಈ ನಮ್ಮ ಇವತ್ತು ಬನ್ನೇರುಘಟ್ಟ ಅಂತ ಇದೆಯಲ್ಲ, ಬನ್ನೇರುಘಟ್ಟದು ಹೊನ್ನಿಯರಘಟ್ಟ ಅಂತ ಮೂಲ ಹೆಸರು, ಹೊನ್ನಿಯರಘಟ್ಟ ಅಂತ ಅದಕ್ಕೆ ಹೆಸರು. ಅಲ್ಲಿ 7 ಸುತ್ತಿನ ಒಂದು ಪ್ರಕಾರ ಇದೆ. ನಾವು ಇವತ್ತು 7 ಸುತ್ತಿನ ಕೋಟೆ ಅಂತ ಹೇಳ್ತೀವಲ್ಲ, ನೀವು 7 ಸುತ್ತಿನ ಪ್ರಾಕಾರ 7 ಸುತ್ತಿನ ಕೋಟೆ ಯಾವುದಪ್ಪ ಅಂದರೆ ನಮ್ಮ ಕರಗ ಯಾರ್ಯಾರು ಮಾಡ್ತಾರೆ
ಅಲ್ಲಿ 7 ಸುತ್ತಿನ ಕೋಟೆಯ ಪ್ರಾಕಾರವನ್ನು ಇದೆ. ಆ 7 ಸುತ್ತಿನ ಕೋಟೆಯ ಪ್ರಾಕಾರವನ್ನು ಮುಗಿಸ್ಕೊಂಡೇ ಆ ತಾಯಿ ಎಲ್ಲ ದರ್ಶನವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮೂಲತಃ ಆ ಬನ್ನೇರುಘಟ್ಟ ಅಥವಾ ಹೊನ್ನೇರುಘಟ್ಟದಲ್ಲಿ ಇವತ್ತು ಕೂಡ ನಾವು 7 ಸುತ್ತು ಕೋಟೆ ಅಂತ ಕರಿತೀವಿ. ಅಲ್ಲಿ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಇವತ್ತು ಕೂಡ ಏನೇ ಯಾರಿಗಾದ್ರೂ ಕಾಯಿಲೆ ಕಷಾಯಗಳಿದ್ರೆ ಪೌರ್ಣಿಮೆ ದಿನ ಅಮಾವಾಸ್ಯೆ ದಿನ ಆ ನೀರಲ್ಲಿ ಸ್ನಾನ ಮಾಡಿಬಿಟ್ರೆ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ ಅಂತೇಳಿ. ಅದೇ ರೀತಿಯಾಗಿ ಜನಮೇಜಯ ಅವತ್ತು ತನ್ನ ಸೈನ್ಯದ ಪಡೆ ಸಮೇತ ಏನು 4,000 ವರ್ಷಗಳ ಹಿಂದೆ ಬಂದಿದ್ನಲ್ಲ, ಆ ಬನ್ನೇರುಘಟ್ಟ ಹೊನ್ನೇರುಘಟ್ಟಿಗೆ ಬಂದು ಅಲ್ಲಿ ತನ್ನ ಸ್ನಾನವನ್ನು ಮಾಡಿ ಕಾಯಿಲೆಲ್ಲ ವಾಸಿ ಆಗ್ತದೆ. ಆದರೆ ಅಲ್ಲಿ ಇಲ್ಲಿ ಒಂದು ತಿಂಗಳ ಕಾಲ ಇರ್ತಾನೆ. ಅದು ಹೋಗುವಾಗ ಏನು ಹೇಳ್ತಾನೆ, ನೀವೆಲ್ಲರೂ ಕೂಡ ಸೈನ್ಯದ ಪಡೆ ಯಾರು ಇದ್ದೀರಿ, ನೀವು ಇಲ್ಲಿ ಇದ್ಕೊಂಡು ರಾಜ ಮಹಾರಾಜರುಗಳಾಗಿ ನೀವು ಭೂರಕ್ಷಣೆ ಸ್ತ್ರೀ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಿಮಗಿದೆ ಅಂತೇಳಿ ಅವ್ರು ಹೋಗ್ತಾರೆ. ಅವರೇನೇ ಇವತ್ತು ಹೊನ್ನಿಕುಲ ಕ್ಷತ್ರಿಯರು ಅಂತ ನಾವು ಮೂಲತಃ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇದ್ದಂಥವರೇನೆ ಈ ಹೊನ್ನಿಕುಲ ಕ್ಷತ್ರಿಯರು. ಬನ್ನೇರುಘಟ್ಟದಲ್ಲಿ ಪ್ರಥಮ ಭಾಗ ಇವತ್ತು ಕೂಡ ಅನೇಕ ಜನ ಇದೆ. ಆ ಬನ್ನೇರುಘಟ್ಟ ಸುತ್ತಮುತ್ತ ಜರಗನಹಳ್ಳಿ ಅಂತ ಇದು ಬರ್ತಾ ಇದಲ್ಲ ಇವತ್ತು, ಆ ಜರಗನಹಳ್ಳಿ ಜನನೇ ಇವತ್ತು ಈ ಪ್ರಥಮ ಬಾರಿ ಈ ಒಂದು ದೇವಸ್ಥಾನದ ಮೊದಲನೇ ದಿನ ಆ ಧ್ವಜಾರೋಹಣಕ್ಕಾಗಿ ಬಿದುರನ್ನು ಕಟ್ಟು ಮಾಡಿಕೊಂಡು ಕೂಡ ಅವರು ಶ್ರದ್ಧಾ ಭಕ್ತಿಯಿಂದ ಒಂದು ವರ್ಷದ ಮುಂಚೆನೇ ಆ ಬಿದುರನ್ನ ಇಂಥ ಕಡೆ ನಾವು ಅಂತ ಪೂಜೆ ಮಾಡಿ ಬಿಟ್ಬಿಟ್ಟಿರ್ತಾರೆ. ಒಂದು ವರ್ಷ ಆದ್ಮೇಲೆ ಈಗ ಪೌರ್ಣಿಮೆಗೆ 9 ದಿನಗಳ ಮುಂಚೆ ಆ ಜರಗನಹಳ್ಳಿ ಒಂದು ಕುಲಸ್ಥರು ಇವತ್ತು ಕೂಡ ಸಾವಿರಾರು ವರ್ಷಗಳಿಂದ ಅದೇ ಕುಲಸ್ಥರು ಆ ಒಂದು ಧ್ವಜಾರೋಹಣಕ್ಕಾಗಿ ಆ ಬಿದುರು ಕಂಬವನ್ನು ಇಲ್ಲಿ ತಂದು ಕೊಡ್ತಕ್ಕಂಥದ್ದು. ಅಂದರೆ ಬನ್ನೇರುಘಟ್ಟದಲ್ಲಿ ಮೂಲತಃ ಯಾರು ಹೊನ್ನೇರು ಜನಮೇಜಯ ಬಿಟ್ಟು ಹೋದ್ನಲ್ಲ, ಅದೇ ಜನ ಇವತ್ತು ಕೂಡ ಅಲ್ಲಿ ಇದ್ದಾರೆ. ಅದೇ ಜರಗನಹಳ್ಳಿ ಜನನೇ ಇವತ್ತು ಪ್ರಥಮ ಬಾರಿಗೆ ನಮ್ಮ ಒಂದು ಧ್ವಜಾರೋಹಣಕ್ಕೆ ಆ ಬಿದಿರು ತರ್ತಕ್ಕಂಥದ್ದು ಒಂದು ವಿಶೇಷತೆ ಇದೆ. ಮತ್ತು ಏನು ಆ ಜನಮೇಜಯ ಹೇಳಿದ್ದಲ್ಲ, ನೀವು ಸ್ತ್ರೀ ರಕ್ಷಣೆ ಭೂರಕ್ಷಣೆ ಮಾಡಿ ಅಂತೇಳಿ, ಈಗ ಇವರು ಸಾಮಂತರಾಗಿ ರಾಜ ಮಹಾರಾಜರಾಗಿ ಇಲ್ಲಿ ಇರ್ತಾರೆ. ಇವರೇನಾಗ್ತಾರೆ, ಈ ದಕ್ಷಿಣ ಭಾಗ ಅಂದರೆ ಈ ಕೃಷ್ಣಗಿರಿ ಇವತ್ತು ತಮಿಳುನಾಡಿನ ಕಡೆ ಹೋಗ್ಬಿಟ್ಟು ಅಲ್ಲಿ ಚೋಳರು ಇವತ್ತು ಯಾರಿದ್ದಾರೆ ಎಲ್ಲರೂ ಕೂಡ ಈ ಹೊನ್ನಿಕುಲ ಕ್ಷತ್ರಿಯರೇ ಆಗಿರತಕ್ಕಂಥದ್ದು ಅಂತ ನಮ್ಮ ಇತಿಹಾಸದಲ್ಲಿ ಗೊತ್ತಾಗ್ತದೆ. ಆಗ ಈ ಕಡೆಗೆ ನಮ್ಮ ಪೂರ್ವದ ಕಡೆಗೆ ಈ ಕಡೆಗೆ ನಮ್ಮ ಹೋಗ್ತಾರೆ, ಇವರೇನೆ ಹೊನ್ನಿಯರ್ಸ್ ಅಂತ ಇವತ್ತು ತಮಿಳುನಾಡು ಇರ್ತಕ್ಕಂಥದ್ದು. ಆಮೇಲೆ ಈ ಕಡೆ ನಮ್ಮ ಆಂಧ್ರದಲ್ಲಿ ಅಗ್ನಿ, ಈ ರೀತಿಯಾಗಿ ಈ ಜನ ಇದೇ ನಮ್ಮ ಹೊನ್ನಿಕುಲ ಕ್ಷತ್ರಿಯರೇ ಮೂಲತಃ ಇದ್ದಂಥದ್ದು. ಇಡೀ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಇರತಕ್ಕಂಥ ಜನ ಅದೇ ಹೊನ್ನಿಕುಲ ಕ್ಷತ್ರಿಯರನ್ನೇ ಇವತ್ತು ಈ ಕರಗ ಶಕ್ತಿಯೋತ್ಸವನ ನಡ್ಸ್ಕೊಂಡು ಬರ್ತಾರೆ. ಅದೇ ಇಲ್ಲಿ ನಡೆಯುತ್ತದೆ. ಕೆಂಪೇಗೌಡ ಏನು ಮಾಡ್ತಾನೆ, ಈ ಒಂದು ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಾನೆ. ಈ ದೇವಸ್ಥಾನಕ್ಕೆ ಮಹಾಭಕ್ತನಾಗಿರ್ತಾನೆ. ಈ ದೇವಸ್ಥಾನದ ಏನು 4 ದಿಕ್ಕುಗಳಲ್ಲಿ ಒಂದು ಗೋಪುರವನ್ನು ಕಟ್ಟಿಸಿ ಇದನ್ನು ಕೇಂದ್ರವಾಗಿ ಇಟ್ಕೊಂಡೇನೆ 4 ಗೋಪುರಗಳನ್ನು ಅವನ್ನ ಕೆಂಪೇಗೌಡ ಕಟ್ಟಿರ್ತಕ್ಕಂಥದ್ದು. ಇವತ್ತು ಕೂಡ ಕೆಂಪೇಗೌಡ ಈ ಒಂದು ಹೊನ್ನಿಕುಲ ಕ್ಷತ್ರಿಯರು ಅಂದರೆ ಇವತ್ತು ತಿಗಳರು ಅಂತ ಹೇಳ್ತೀವಿ, ಅವರಿಗಾಗಿ ಅನೇಕ ರೀತಿಯ ಸಹಕಾರವನ್ನು, ಅಂದರೆ ಅವರು ಮೂಲತಃ ಅವರು ಈ ಕಡೆ ಎಲ್ಲಾನು ರಾಜ ಮಹಾರಾಜಗಳು ಹೋದರೂ ಕೂಡ ಇವರು ಇಲ್ಲೇ ಇರ್ತಕ್ಕಂಥ ಜನಗಳಲ್ಲಿ ಇವರಿಗೆ ತೋಟಗಾರಿಕೆಯಲ್ಲಿ ಬಹಳ ನಿಪುಣರಾಗಿರ್ತಕ್ಕಂಥ ಇವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದು ಈ ಕೆಂಪೇಗೌಡನೇ. ಅನೇಕ ಬೇರೆ ಬೇರೆ ಒಳ್ಳೆಯ ಕಷ್ಟಪಡ್ತಕ್ಕಂಥ ಅನೇಕ ಜನರನ್ನು ಕೂಡ ಇಲ್ಲಿ ತಂದುಬಿಟ್ಟು ಎಲ್ಲ ಬೀದಿಗಳಿದೆ. ಇಡೀ ನಮ್ಮ ಬೆಂಗಳೂರು ಇರ್ತಕ್ಕಂಥದ್ದು ತಿಗಳರಪೇಟೆ, ಬೇರೆ ಕಬ್ಬನಪೇಟೆ, ಅಂದರೆ ಬೇರೆ ನೇಕಾರು ಇಂಥವನ್ನೆಲ್ಲ ಮುಂದೆ ಬೆಂಗಳೂರಿನ ಬೆಳೆಸಿರ್ತಕ್ಕಂಥದ್ದು. ಈ ದೇವಸ್ಥಾನದ ಭಕ್ತರಾಗಿದ್ದು ಅವರು ಕೂಡ ತಿಗಳರೆ ಅಂಥೇಳಿ ಇಷ್ಟು ದಿನ ಇದ್ದಿದ್ದು, ಅವರ ತಿಗಳರೇನೆ ಹೊನ್ನಿ ಗೌಂಡರ್ ಅಂತ. ಈಗ ಕೆಲವರೆಲ್ಲ ಕೂಡ ಅವರವ್ರಿಗೆ ಇಷ್ಟ ಬಂದಾಗೆ ಅವರ ಭಾವನೆಗೆ ತಕ್ಕಂಗೆ ಇವರು ನಮ್ಮ ಕೆಂಪೇಗೌಡರು ಅಂತಾರೆ. ಎಲ್ಲರಿಗೂ ಕೂಡ ಕೆಂಪೇಗೌಡ ಎಲ್ಲ ಜಾತಿಯವರಿಗೂ ಅಂತ ನಾನು ಹೇಳ್ತಾ, ಇವತ್ತೇನು ನಮ್ಮ ಕರಗ ಮಹಾಶಕ್ತಿಯೋತ್ಸವ ನಡೀತಾ ಇದೆ, ಇನ್ನೇನು 12ನೇ ತಾರೀಕು ಶನಿವಾರ ರಾತ್ರಿ ಆ ತಾಯಿಯ ಪೇಟೆ ಕರಗ ರೂಪದಲ್ಲಿ ಎಲ್ಲರೂ ಕೂಡ ದರ್ಶನ ಕೊಡ್ತಾಳೆ. ಏನು ಈ ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಏನು ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಬೌಂಡ್ರಿ ಒಳಗೇನೆ ಎಲ್ಲ ಕಡೆಯೂ ಕೂಡ ಆ ತಾಯಿ ಸಂಚಾರ ಮಾಡ್ತಾಳೆ. ಅದರಲ್ಲಿ ಅತಿ ಮುಖ್ಯವಾಗಿ ಮಸ್ತಾನ್ ಸಾಬ್ ದರ್ಗಾ ಕೂಡ ದರ್ಶನವನ್ನು ಕೊಡ್ತಾರೆ. ಮಸ್ತಾನ್ ಸಾಬ್ ಅಲ್ಲಿರ್ತಕ್ಕಂಥ ಆ ಒಂದು ಮಸ್ತಾನ್ ಸಾಬ್ ಇದೆ, ಈ ಒಂದು ತಾಯಿಯ ಒಂದು ಮಹಾಭಕ್ತ ಆಗಿರ್ತಾನೆ. ಇವತ್ತು ಕೂಡ ಅಲ್ಲಿನವರು ಇಲ್ಲಿನವರೆಗೂ ನಮ್ಮದು ಸಂಪರ್ಕ ಇದೆ, ಒಳ್ಳೆಯ ಒಂದು ಭಾವನೆ ಇದೆ. ಹೀಗಾಗಿ ಎಲ್ಲ ಜನಗಳು ಕೂಡ ಆ ತಾಯಿಯನ್ನು ದರ್ಶನ ಮಾಡೋದಕ್ಕೋಸ್ಕರ ಪೇಟೆ ಕರಗದ 12ನೇ ತಾರೀಕು ರಾತ್ರಿ ಬರ್ತಾಳೆ. ಎಲ್ಲ ಜನಗಳು ಕೂಡ ಬರಲಿ, ಆ ತಾಯಿಯ ದರ್ಶನವನ್ನು ಪಡಲಿ, ತಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳೆಲ್ಲ ಕಳೀಲಿ ಅಂತೇಳಿ ಹೇಳ್ತಾ
ಎಲ್ಲರೂ ಬರಲಿ ಅಂತ ಎಲ್ರಿಗೂ ನಮಸ್ಕಾರ ಮಾಡ್ತೇವೆ.